ಹಲೋ ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನವರಾತ್ರಿ ಶುರು ಆಗ್ತಾ ಇದೆ, ನವರಾತ್ರಿ ಆರಂಭ ಆಗ್ತಾ ಇದೆ. ಸೊ ಯಾರೆಲ್ಲ ನವರಾತ್ರಿ ಪೂಜೆಗಳನ್ನು ಮಾಡ್ತೀರಿ ಅಥವಾ ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಮಾಡ್ತೀರಿ, ದೇವಿಯ ಆರಾಧಕರೇ ಆಗಿದ್ದೀರಿ, ಅವರಿಗೆಲ್ಲ ನಾನು ಒಂದು ಸೂಚನೆ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ನಮ್ಮ ಆಹಾರನ ನಾವು ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ, ಕ್ಲೆನ್ಸಾಗಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಬೇರೆ ಯಾರೇ ಕಣ್ಣು ಹಾಕಿದ್ರು, ದೃಷ್ಟಿಗಳು ಹಾಕಿದ್ರು, ನಾವು ಒಂದು ದಿನ ಪೂಜೆ ಮಾಡಿ ಮತ್ತೆ ಮಾರನೇ ದಿನ ಆಸಕ್ತಿ ಇಲ್ಲದೆ ಇರುವಾಗ ಹಾಗೇ ಆಗುತ್ತೆ. ಸೊ ಹಾಗಾಗಿ ನಾನು ಬ್ಲ್ಯಾಕ್ ಟರ್ಮಲಿನ್ ಯಾವಾಗಲೂ ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಬ್ಲ್ಯಾಕ್ ಟರ್ಮಲಿನ್ ಧರಿಸೋದ್ರಿಂದ ನಿಮ್ಮಲ್ಲಿನ ನೆಗೆಟಿವಿಟಿ ಏನಿದೆಯಲ್ಲ, ನೆಗೆಟಿವ್ ಎನರ್ಜಿ ಏನಿದೆಯಲ್ಲ, ಅದು ರಿಮೂವ್ ಮಾಡುತ್ತೆ. ರಿಮೂವ್ ಮಾಡಿ ನೀವೇನೇ ಬೇಡ್ಕೊಂಡ್ರೂ ಕೂಡ, ನಿಮಗೆ ಯಾವುದೇ ತಂತ್ರಗಳು ನಡೆದಿದ್ರು ಕೂಡ, ತಂತ್ರ ಪ್ರಯೋಗಗಳು ನಡೆದಿದ್ರು ಕೂಡ, ಯಾವುದೇ ಕೆಟ್ಟ ಕಣ್ಗಳು ನಿಮ್ಮ ಮೇಲೆ ಬಿದ್ದಿದ್ರು ಕೂಡ, ನಿಮಗೆ ನೀವೇನೇ ಬೇಡ್ಕೊಂಡ್ರು ಅದು ಬರುವಂಥದ್ದು ಬಹಳ ನಿಧಾನ ಆಗುತ್ತೆ. ಕಡೆಗೆ ನಾವೇನು ಮಾಡಬೇಕಾಗತ್ತೆ, ದೇವರನ್ನ ದೂರಬೇಕಾಗತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ನವರಾತ್ರಿ ಶುರು ಆಗೋಕ್ಕಿಂತ ಮುಂಚೆ ಬ್ಲ್ಯಾಕ್ ಟರ್ಮಲಿನ ಧರಿಸಿ. ಯಾಕೆಂದರೆ ಇದು ಹುಣ್ಣಿಮೆಯಲ್ಲಿ, ಹಾಗೆ ಇವತ್ತು ಕೂಡ ಏನು ಮಾಡಬೇಕಾಗತ್ತೆ, ನಾವು ಹುಣ್ಣಿಮೆ ಗ್ರಹಣದ ಸಮಯದಲ್ಲೇ ಈ ಬ್ರಾಸ್ಲೆಟ್ನ ಮಾಡಬೇಕಾಗತ್ತೆ. ಯಾಕೆ ಗ್ರಹಣದ ಸಮಯದಲ್ಲೇ ನಾವು ಬ್ರಾಸ್ಲೆಟ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಗ್ರಹಣದ ಸಮಯದಲ್ಲಿ ಯಾವುದೇ ಒಂದು ಉಂಗುರಗಳಾಗಿರ್ಬೋದು, ಈ ಥರ ಕ್ರಿಸ್ಟಲ್ನಲ್ಲಿ ಮಾಡುವಂಥದ್ದಾಗಿರ್ಬೋದು, ಯಾವುದೇ ಒಂದು ತಂತ್ರ ಸಾಧನೆ ಆಗಿರ್ಬೋದು, ಅದು ಜಯ ಸಾಧಿಸುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ, ಇವತ್ತು ರಾತ್ರಿ ನಾವು ಕ್ರಿಸ್ಟಲ್ ಮಾಡೋದ್ರಿಂದ ನಿಮ್ಮ ಹೆಸರು ಕೊಟ್ಟಾಗ ಏನಾಗುತ್ತೆ, ಬಹಳ ಬೇಗನೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಹುದು. ಬಹಳ ಇದನ್ನ ಹಾಕೊಂಡು ಕೂಡಲೇ ಏನಾಗುತ್ತೆ, ನೀವು ಬರೀ ಹುಷಾರು ತಪ್ಪುವಂಥದ್ದು, ಆರೋಗ್ಯದ ಸಮಸ್ಯೆಯಲ್ಲಿ ಬಳಲುವಂಥದ್ದು, ಹಾಗೆ ನಿಮ್ಮ ಮೇಲೆ ಏನಾದರೂ ತಂತ್ರ ಪ್ರಯೋಗಗಳನ್ನು ನಡೆಯುವಂಥದ್ದು, ಇದರಿಂದ ನೀವು ಪಾರಾಗಬಹುದು ಅಂತ ಹೇಳ್ಬೋದು. ಸೊ ಇದು ಬ್ಲ್ಯಾಕ್ ಟರ್ಮಲಿಂದ ಆಗಿರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಬಹಳ ಯಾವಾಗಲೂ ಕೂಡ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ಹಣದ ವಿಚಾರವಾಗಿಯೇ ಬಹಳಷ್ಟು ಮಾನಸಿಕ ನೋವುಗಳನ್ನು, ಹಣ ಒಂದು ಐ ಎನರ್ಜಿ ಆಯ್ತಾ, ಈ ಪ್ರಪಂಚಕ್ಕೆ ಹಣ ಅನ್ನೋದೇ ಒಂದು ಐ ಎನರ್ಜಿ. ದುಡ್ಡು ಇಲ್ಲದೆ ಇರುವಾಗ ಆಗಿರಬಹುದು, ದುಡ್ಡು ಇದ್ದಾಗ ಆಗಿರ್ಬೋದು, ನಿಮ್ಮನ್ನು ನೋಡುವ ರೀತಿ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವಾಗಲೂ ಸದಾಕಾಲ ಹಣ ಅಟ್ರಾಕ್ಟ್ ಮಾಡಲೇಬೇಕು, ನಾನು ಹಣದ ವಿಚಾರವಾಗಿ ಬಹಳಷ್ಟು ಕುಗ್ಗಿದ್ದೀನಿ ನಾನು ಅನ್ನೋರಿಗೆ ನಾನು ಆಬ್ವಿಯಸ್ಲಿ ಹೇಳಿದ್ದೆ, ಪೈರೇಟ್ ಯಾವಾಗಲೂ ಕೂಡ ಪೈರೇಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದಕ್ಕೇನು ಗೊತ್ತಿಲ್ಲ, ಇದನ್ನ ಇಟ್ಟ ಸ್ಥಳದಲ್ಲಿ ಏನಾಗುತ್ತೆ, ಬರೀ ಹಣನ ಅಟ್ರಾಕ್ಟ್ ಮಾಡ್ತಾನೇ ಇರುತ್ತೆ. ಸೊ ಹಾಗಾಗಿ ಪೈರೇಟ್ ಬಹಳಷ್ಟು ಜನಗಳು ತೊಗೊಂಡಿದ್ದೀರಿ. ದಯವಿಟ್ಟು ಯಾರ್ಯಾರೆಲ್ಲ ತೊಗೊಂಡಿದ್ದೀರಿ, ಪೈರೇಟ್ ಕ್ರಿಸ್ಟಲ್ ಆಗಿರ್ಬೋದು, ಯಾವುದೇ ಕ್ರಿಸ್ಟಲ್ ಆಗಿರಬಹುದು, ಇವತ್ತು ಹುಣ್ಣಿಮೆ ಇದೆ, ನಾನು ಹೇಳಿರ್ತೀನಿ ಚಂದ್ರನ ಬೆಳಕಲ್ಲಿ ಇಡಿ ಅಂತ ಹೇಳಿ, ಗ್ರಹಣ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಕ್ರಿಸ್ಟಲ್ಗಳಿಗೆ ಅದಲ್ಲ, ಹುಣ್ಣಿಮೆಯ ಏನಿದೆ ಆ ಎನರ್ಜಿ ಇನ್ನೂ ಹೈ ಆಗತ್ತೆ. ದಯವಿಟ್ಟು ಇಡಬಹುದು, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಸೊ ಇದನ್ನ ಆ ಟೈಮಲ್ಲಿ ಗ್ರಹಣ ನಡೆಯೋ ಸಮಯದಲ್ಲೂ ಕೂಡ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರು ಕೂಡ ಇದನ್ನ ಹಾಕೊಂಡು ನನಗೆ ಇಷ್ಟು ಕೋಟಿ ಬರಬೇಕು, ಇಷ್ಟು ಲಕ್ಷಗಳು ಬರಬೇಕು ಅನ್ನುವಂತಹ, ಬಂದಿದೆ ಅನ್ನುವಂತಹ ಅಫರ್ಮೇಷನ್ಸ್ ಕಳಿಸೋದ್ರಿಂದ ಕೂಡ ಬಹಳಷ್ಟು ಹಣಗಳನ್ನು ನೀವು ನೋಡಬಹುದು ಅಂತ ಹೇಳಿ. ಇನ್ನು ಸಿಟ್ರಿನ್ ಏನಾಗುತ್ತೆ, ನಮ್ಮ ಲೈಫಿಗೆ ಸಮೃದ್ಧಿ ಜೀವನ, ಅಬಂಡೆನ್ಸ್ ತಂದು ಕೊಡೋದಕ್ಕೆ ಇದೊಂದು ದಾರಿ ಮಾಡಿಕೊಡುತ್ತೆ. ಹಾಗೆ ಯಾರೆಲ್ಲ ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ಮದುವೆ ವಿಚಾರ ತುಂಬ ಲೇಟ್ ಆಗ್ತಿದೆ ಅನ್ನೋರಿಗೂ ಕೂಡ ಇದು ಒಂದಷ್ಟು ನಿಮ್ಮ ಲೈಫ್ಗೆ ಅದ್ಭುತವಾದಂತಹ ಆಪರ್ಚುನಿಟೀಸ್ಗಳನ್ನ ತಂದು ಕೊಡುತ್ತೆ. ಏನಾದರೂ ಬಿಸ್ನೆಸ್ಸಲ್ಲಿ ಲಕ್ ಕ್ರಿಯೇಟ್ ಆಗಬೇಕು ಅನ್ನೋರಿಗೆ ಗ್ರೀನ್ ಅವೆಂಚರಿನ್, ಈ ಮೂರನ್ನು ಹಾಕೊಂಡಾಗ ಮಾತ್ರ ಇನ್ನೂ ಅದ್ಭುತವಾದಂತಹ ಕೆಲಸಗಳು ಮಾಡುತ್ತೆ. ನಾನೇನು ಮಾಡ್ತೀನಿ, ಈ ಮೂರನ್ನು ಕೂಡ ಒಂದು ಕ್ರಿಸ್ಟಲ್ ಮಾಡಿ ಜೊತೆಯಲ್ಲಿ ಒಂದು ಟೈಗರ್ ಐನು ಕೂಡ ಹಾಕಿರ್ತೀನಿ. ಸೊ ಇಲ್ಲ, ನನಗೆ ಇನ್ನಷ್ಟು ನನಗೆ ಎನರ್ಜಿ ಬೇಕಾಗತ್ತೆ, ನನ್ನ ಆರ ಬಹಳಷ್ಟು ಡಲ್ ಆಗಿದೆ ಅನ್ನೋರು ಕೂಡ ಈ ಗ್ರೀನ್ ಅವೆಂಚರಿನ್ ಸಡನ್ ಲಕ್ ಕ್ರಿಯೇಟ್ ಮಾಡುತ್ತೆ. ಪೈರೇಟ್ ಬಂದು ಯಾವಾಗಲೂ ಹಣಕಾಸಿನ ವಿಚಾರದಲ್ಲಿ ಇದು ಎತ್ತಿದ ಕೈಯೇ ಅಂತ ಹೇಳಬಹುದು. ಹಾಗೆ ಸಿಟ್ರಿನ್ ಯಾವಾಗಲೂ ನಮ್ಮ ಮನೆಯಲ್ಲಿ ಪ್ರಾಸ್ಪರಿಟಿ, ಅಬಂಡೆನ್ಸ್ ವಿಚಾರವಾಗಿ ಬಹಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ನಮಗೆ ಅಂತ ಹೇಳಿ, ಸಮೃದ್ಧಿಯ ಜೀವನದ ಕಡೆ, ಒಳ್ಳೆಯ ಯೋಗದ ಕಡೆಗೆ ನಮ್ಮನ್ನು ಗುರುಬಲ ಹೆಚ್ಚಿಸುತ್ತೆ ಅಂತ ಹೇಳ್ಬಹುದು. ಇಲ್ಲಿ ಬುದ್ಧಿಬಲ, ಹಣಬಲ, ಜನಬಲ ಬೇಕು ಅನ್ನೋರಿಗೆ ಈ ಪೈರೇಟ್, ಸಿಟ್ರಿನ್ ಮತ್ತು ಗ್ರೀನ್ ಅವೆಂಚರಿನ್ ಧರಿಸ್ಕೊಳ್ಳೋದ್ರಿಂದ, ಇದು ದಸರಾ ಆಗಿರೋದ್ರಿಂದ, ನವರಾತ್ರಿ ಆಗಿರೋದ್ರಿಂದ ಒಂದಷ್ಟು ಆಫರ್ ಲೆಕ್ಕದಲ್ಲಿ ನಡೀತಾ ಇದೆ. ಯಾರಿಗೆಲ್ಲ ಬೇಕು, ಇವತ್ತು ಗ್ರಹಣದ ದಿನ ನೀವೇನು ಹೆಸರು ಕೊಟ್ಟಿರ್ತೀರಿ ಅವರ ಹೆಸರಲ್ಲಿ ಆ ಸಮಯಕ್ಕೆ ನಾವು ಮಾಡುವಂಥದ್ದಾಗಿರುತ್ತೆ. ಸೊ ಡಿಸ್ಪ್ಯಾಚ್ ಬಂದು 2 ರಿಂದ 3 ದಿನಗಳ ಕಾಲ, ಮತ್ತೆ ಹೀಲಿಂಗ್ ಪ್ರೊಸೆಸಿಂಗ್ ನಡೆದ ನಂತರ 4ನೇ ದಿನಕ್ಕೆ ಡಿಸ್ಪ್ಯಾಚ್ ಮಾಡಬೇಕಾಗತ್ತೆ. ಯಾರಿಗೆಲ್ಲ ಕ್ರಿಸ್ಟಲ್ಸ್ಗಳು ಬೇಕು, ಲಕ್ ಕ್ರಿಯೇಟ್ ಮಾಡ್ಕೊಳ್ಬೇಕು, ಹಾಗೆ ನೆಗೆಟಿವಿಟಿನೂ ಕೂಡ ದೂರ ಮಾಡಬೇಕು. ಇನ್ನೂ ಕ್ರಿಸ್ಟಲ್ಸ್ಗಳಿದೆ, ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಸಮಯ ತಗೊಳುತ್ತೆ. ಸೊ ಇದು ಲಕ್ ಕ್ರಿಯೇಟ್ ಮಾಡಬೇಕು, ಹಣಬಲ, ಜನಬಲ, ಬುದ್ಧಿಬಲ ಇದಿಷ್ಟು ಬೇಕು, ಲಕ್ ಅನ್ನೋದು ನನ್ನ ಜೀವನದಲ್ಲಿ ಬೇಕು ಅನ್ನೋದಾದರೆ ಬ್ಲ್ಯಾಕ್ ಟರ್ಮಲಿನ್
ಯಾಕೆಂದರೆ ನೀವೇನೇ ಯಶಸ್ಸನ್ನ ಕಂಡ್ರೂ ಕೂಡ ಕೆಲವು ಕೆಟ್ಟ ಕಣ್ಗಳಿಂದ ಬೀಳುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ, ಫಸ್ಟ್ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಂಡು ಈ ಮೂರನ್ನು ಧರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಯಾವಾಗಲೂ ಕೂಡ ನೀವು ಒಂದಷ್ಟು ಲಕ್ಕಿಯೆಸ್ಟ್ ಪರ್ಸನ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಪ್ಲೇಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಕ್ರಿಸ್ಟಲ್ಸ್ಗಳು ಬಹಳಷ್ಟು ಆಫರ್ ಮೂಲಕ ನಡೀತಾ ಇದೆ. ದಸರಾ ಮುಗಿಯೋವರೆಗೂ ಮಾತ್ರ. ದಸರಾ ಕಳೆದ ನಂತರ ಆಸ್ ಯೂಶುವಲ್ ಮತ್ತೆ ಯಾವ ರೇಟ್ ಇರುತ್ತೆ ಅದೇ ರೇಟ್ ಆಗುತ್ತೆ ಅಂತ ಹೇಳ್ತಾ, ಕ್ರಿಸ್ಟಲ್ಸ್ ಯಾರೆಲ್ಲ ಬುಕ್ ಮಾಡಬೇಕು, ನಾನು ಡಿಸ್ಪ್ಲೇಲಿ ತೋರಿಸಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಕ್ರಿಸ್ಟಲ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಅಡ್ರೆಸ್, ನೇಮ್ ಯಾರು ಹಾಕೊಳ್ತೀರಿ ಅವರ ನೇಮ್ ಕೊಟ್ಟು ಅಡ್ರೆಸ್ನ ಕೊಟ್ಟು ಸರಿಯಾದ ಪಿನ್ ಕೋಡ್ಗಳನ್ನು ನೀವು ವಾಟ್ಸಪ್ ಮುಖಾಂತರ ಕಳಿಸಿದ್ರೆ 4 ರಿಂದ 5 ದಿನ ವರ್ಕಿಂಗ್ ಡೇಸ್ಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.